ಸುಖಕ್ಕೆ ಕಾರಣ ನಾಲಿಗೆ, ದುಃಖಕ್ಕೆ ಕಾರಣ ನಾಲಿಗೆ. ದ್ವೇಷಕ್ಕೆ ಕಾರಣ ನಾಲಿಗೆ, ಪ್ರೇಮಕ್ಕೆ ಕಾರಣ ನಾಲಿಗೆ. ಇಂಥ ನಾಲಿಗೆಯನ್ನು ರಚನೆ ಮಾಡಿ ನಮಗೆ ಹೊಂದಿಸ್ತಲ್ಲ, ಅದನ್ನು ನಾವು ನೆನಪ ಮಾಡ್ಕೋಬೇಕು, ಅದನ್ನು ಸರಿಯಾಗಿ ಬಳಸಬೇಕು, ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಬೇಕು. We must be grateful to that great power, divine power, which has created this tongue. ಅಲ್ಲವೇನು? ಏನು ರಚನಾ, ಎಂಥ ರಚನಾ! ನಮಗೆ ಇವು ಬಹಳ ಕಲ್ಪನೆಗೆ ಬರುವುದಿಲ್ಲ. ಏನು ನಾಲಿಗೆ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡೇವೆ? ಎಲ್ಲದರ ಬಗ್ಗೆ ವಿಚಾರ ಮಾಡ್ತೇವೆ, ನಾಲಿಗೆ ಬಗ್ಗೆ ಮಾಡೋದಿಲ್ಲ. ಹಲ್ಲಿನ ಬಗ್ಗೆ ವಿಚಾರ ಮಾಡ್ತೇವೆ, ಮುಖದ ಬಗ್ಗೆ ವಿಚಾರ ಮಾಡ್ತೇವೆ, ಕೂದಲದ ಬಗ್ಗೆ ಅಂತೂ ಅದೇನು ಹೇಳಬಾರದು, ಅಷ್ಟು ವಿಚಾರ ಎಲ್ಲ ಮಾಡ್ತೇವೆ. ಆದರೆ ನಾಲಿಗೆ ಬಗ್ಗೆ ಮಾಡೋದಿಲ್ಲ. ಇಲ್ಲ, ಆಶ್ಚರ್ಯ. ಮುಖ ಅದನ್ನು ಉಳಿಸಬೇಕಂತೇವೆ, ಆದರೆ ನಾಲಿಗೆ ಉಳಿಸಬೇಕು ಅಂತಿಲ್ಲ. ಅದಂತದ, ನೀ ಎಟ್ಟ ಚಂದಿರು, ನಿನ್ನ ಕೆಡಸಾವ ನಾನು ಮನಸ್ಸು ಮಾಡಿದರೆ ನಿಂದೆ. ಅಷ್ಟು ಚಲೋ ನಾಲಿಗೆ. ಅದಕ್ಕೆ ಎಲ್ಲ ಸಂತರು, ಜ್ಞಾನಿಗಳು ಎಲ್ಲರೂ ಹೇಳಿದರು, ನಾಲಿಗೆ ಹಿಡಿತದಾಗಿರಲಿ ಅಂತ. ನಾಲಿಗೆ ಹರಿಬಿಡಬೇಡ ಅನ್ನೋದಲ್ಲ, ಹಳ್ಳ್ಯಾಗ ಅಂತಿರ್ತಾರೆ, ನಾಲಿಗೆ ಹರಿಬಿಡಬೇಡ ಅನ್ನೋದಲ್ಲ. ಹಳ್ಳಿಯವ್ರು ಭಾಳ ಶಾಣ್ಯಾರ. ಅವ್ರೇನು ಭಾಳ ಸುಧಾರಿಸಿ ಹಿಂಗೆ ಓದಿ ಮಾಡಿ ಹೇಳುವುದಿಲ್ಲ. ಓದಿ ಮಾಡಿ ಹೇಳ್ದವ್ರದ್ದು ಭಾಳ ಗದ್ಲಿರ್ತದೆ. ಹಳ್ಳಿಯವ್ರದ್ದು ಏನಿಲ್ಲ, ನಾಲಿಗೆ ಹರಿಬಿಡಬೇಡ. ಕಲ್ತವ್ರದ್ದು ಹಂಗಾಗೋದಿಲ್ಲ. ನಾಲಿಗೆಯನ್ನು ಹರಿಬಿಡು, ಹರಿಯೋದೆಲ್ಲೇ ಬಿಡೋದೆಲ್ಲೇ. ಇದು ವಿದ್ವಾಂಸರು, ಇದು ತಪ್ಪಿದೆ. ಇಂಥ ವಾಕ್ಯಗಳು ಗ್ರಾಮೀಣ ವಾಕ್ಯಗಳು, ಇವುಗಳು ಸುಸಂಸ್ಕೃತ ವಾಕ್ಯಗಳು ಅಲ್ಲ. ಮುಗೀತು. ಆದರೆ ಏನೂ ಅರ್ಥ ಆಗಲಿಲ್ಲ. ಏನು ಹಳ್ಳಿ ಮನುಷ್ಯರು, ನಾಲಿಗೆ ಹರಿಬೇಡ, ಎಲ್ಲರಿಗೆ ತಿಳಿತದ, ಇವಾಗೊಬ್ಬಗ ತಿಳಿದಿಲ್ಲ. ಹರಿಬಿಡಬೇಡ ಹಂಗೆ ನಾಲಿಗೆ, ಗೊತ್ತಿಲ್ಲೇನು ಅಂತಾರೆ. ಅದಕ್ಕೆ ಇದನ್ನೊಂದು ಜೋಪಾನ ಮಾಡಿದರೆ ಸಂಬಂಧಗಳು ಸುಂದರ ಆಗ್ತಾವ. ಮನೆಗಳಲ್ಲಿ ಸುವಾಸನೆ, ಒಳ್ಳೆಯ ಮಾತಿನ ಸುವಾಸನೆ ಹರಬೇಕು. ಬರೀ ಮನೆಯೊಳಗೆ ಸಾಮಾನ ಮಹತ್ವದ್ದಲ್ಲ, ಮಾತು ಬಹಳ ಮಾತು ಮಹತ್ವದ್ದು. ಅಂಥ ಮಾತನಾಡುವ ಸಾಮರ್ಥ್ಯವುಳ್ಳ ಒಂದು ನಾಲಿಗೆಯನ್ನು, ದೇಹದ ಒಂದು ಭಾಗವನ್ನು ಯಾರು ಮಾಡಿದರು? ನಿಸರ್ಗ ದೇವತೆ ಮಾಡ್ತು, ದೇವಶಕ್ತಿ ಮಾಡ್ತು. ಅದಕ್ಕಾಗಿ ನಾವು ಧನ್ಯತೆಗಳನ್ನು ನಾವು ಸುದೈವಿಗಳು, ಅದ್ಭುತ ದೇವಿ, ಆನಂದವಾಗಿರಬಲ್ಲೆವಿ. ನಮಗೆಲ್ಲ ನಿಸರ್ಗ ಇಂತಿಂಥ ಒಳ್ಳೆಯ ಅವಕಾಶಗಳನ್ನು ಕೊಟ್ಟಾನ, ಅವಯವಗಳನ್ನು ಕೊಟ್ಟಾನ. ಅವುಗಳನ್ನು ಚೆನ್ನಾಗಿ ಬಳಸು. ಅದಕ್ಕೆ ಹಿಂದಿನವರು ಹೇಳ್ತಾರೆ, ಬಹಳ ದೊಡ್ಡ ಜ್ಞಾನಿಗಳು, ಮಾತಂದ್ರೆ ಮಂತ್ರ. ಮಾತಂದ್ರೇನು? ಮಂತ್ರ. ಅದು ಮಾತು ಬಿದ್ದವರನ್ನ ಎಬ್ಬಿಸ್ತದ, ಅದು ಮಾತು. ದುಃಖಿಗಳನ್ನ ಸುಖಿಗಳನ್ನಾಗಿ ಮಾಡ್ತದ, ಅದು ಮಾತು. ಭೂಮಂಡಲವನ್ನ ಸ್ವರ್ಗ ಮಾಡಿ ಬಿಡ್ತದ, ಅದು ಮಾತು, ಅದು ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ.
ಯಾವುದನ್ನ ಅಂದ್ರೆ ಮತ್ತೆ ಮತ್ತೆ ನುಡಿದ್ರೆ ನಮ್ಮನ್ನ ಕಾಪಾಡ್ತದೋ ಅದು ಮಂತ್ರ. ಅದು ಮಂತ್ರ ಎಷ್ಟು ಚಂದ ಶಬ್ದದ. ಮಂತ್ರ ಅಂದ್ರೆ ಸಂಸ್ಕೃತದಲ್ಲಿ ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನ ಅಂದ್ರೆ ಮತ್ತೆ 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 ಆ ಮಾತನ್ನ ಆಡಿದ್ರೆ ಅದು ನಮ್ಮ ಜೀವನವನ್ನ ಸುಂದರ ಮಾಡ್ತದೆ. ತ್ರಾಯತೆ ಅಂದ್ರೆ ನಾವು ಬೀಳುವವರು ಇದ್ರೆ ಅದು ನಮ್ಮನ್ನ ಎತ್ತಿ ಹಿಡಿತದ. ನಮ್ಮನ್ನ ಕಷ್ಟದಿಂದ ಮ್ಯಾಲ ಎತ್ತದ. ಚಲೋ ಮಾತು ಎಷ್ಟು ಕೆಲಸ ಮಾಡ್ತದೆ ಎಲ್ಲ. ನೀವು ಹೋಗಿ ಸುಮ್ಮನೆ ಏನರೇ ಹಿಂಗನ್ರಿ ಎಲ್ಲ ಬದಲಾಗ್ತದೆ. ಎಷ್ಟು ಆಶ್ಚರ್ಯ. ಏನು ತಿನ್ನಕ್ಕೆ ಬಂದೇನು ಇಷ್ಟನ್ರಿ, ಮುಗಿದ ರುಚಿ. ಏನು ಹೋಳಿಗೆ ತಿಂದ್ರೇನು ಹುಗ್ಗಿ ತಿಂದ್ರೆ ಅದರ ರುಚಿನೇ ಹೋಯ್ತು. ಬಂದಿದ್ದು ಬಹಳ ಸಂತೋಷ ಆಯಿತು, ನಾವು ಹೋಳಿಗೆ ಮಾಡೇವಿ, ಒಂದು ತುತ್ತನ್ನ ಉಣ್ಣು, ಇಷ್ಟನ್ರಿ ರುಚಿ ಹೆಚ್ಚಾಗ್ತದೆ. ಬಂದವರು ಅವರು ಎಷ್ಟು ಆನಂದ ಪಡ್ತಾರೆ. ನಿಮ್ಮ ಬಗ್ಗೆ ಊರು ತುಂಬ ಹೇಳ್ತಾರೆ. ಏನು ಮನೆ ಅಂದ್ರೆ ಅದು ಹಂಗಿರಬೇಕು. ಏನು ಮನೆ ನಡೆಸ್ತಾರೆ ಅವರು. ಮನ್ಯಾಗ ಸ್ವರ್ಗ ನಿರ್ಮಾಣ ಮಾಡ್ಯಾರ. ಎಷ್ಟು ಸೌಜನ್ಯ ವಿನಯ ಎಲ್ಲ. ಅವ್ರ ಮನ್ಯಾಗ ಲಕ್ಷ್ಮಿ ಅನ್ನೋದಿಲ್ಲ. ನೀವು ಹೋದ ಕೂಡಲೇ ಅವ ಹೆಂಗಂಗಾರೆ ಮಾತಾಡ್ದ ಅಂದ್ರೆ ಅದೇನ ಅವ್ರ ಮನೆಗೆ ಹೋಗ್ಬೇಡಿ ಅಂತ. ಅದು ಮನೆ ಅಂತಾರೆ. ಏನದು ಬರೇ ಶಬ್ದಗಳು. ಅದಕ್ಕೆ ಮಂತ್ರ ಹಾಕ್ತಾರಂತಾರಲ್ಲ, ಮಂತ್ರ ಅಲ್ಲ, ಚಲೋ ಶಬ್ದಗಳನ್ನು ಬಳಸೋದೇ ಮಂತ್ರ. ಮಂತ್ರ ಹಾಕ್ರಿ ಅಂತ ಬರೋದಲ್ಲ, ಆಯ್ತಪ್ಪ ಚಲೋ ಆಗತ್ತೆ, ಚೆನ್ನಾಗಿ ಆಗ್ತದೆ, ಇದೇನು ಭಾಳ ತಕ್ಕ ಇರೋದಿಲ್ಲ, ಇದು ಆರಾಮಾಗ್ತದೆ, ಹೋಗು ಇದ ಮಂತ್ರ. ಇದು ನಾವಂದ್ರೇನು ನೀವಂದ್ರೇನು ಚೆನ್ನಾಗಿ ಹೃದಯತ ಅಂದ್ರೆ ಅದು ಪರಿಣಾಮ ಬೀರ್ತದ. ಅದು ಮಂತ್ರ. ಅದಕ್ಕೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಅಂಥ ಶಬ್ದಗಳನ್ನು ನಾವು ಬಳಸೋದು ನಮ್ಮ ಮನೆ ಮಾರುಗಳನ್ನು ಕಟ್ಟೋದು. ಒಳ್ಳೆ ಶಬ್ದ. ಆ ಶಬ್ದಗಳಿಗೆ ಏನು ಹತ್ತಿರಬೇಕು ಅಂದರೆ ಶಬ್ದಗಳಿಗೆ ದ್ವೇಷ ಹತ್ತಿರಬಾರದು. ಅಲ್ಲೇ ಶಬ್ದಗಳಲ್ಲಿ ಆತ್ಮೀಯತೆಯ ಭಾವ ಹತ್ತಿರಬೇಕು. ಅಂಥ ಶಬ್ದಗಳನ್ನು ಬಳಸೋದು, ಅದನ್ನೇ ಕಲಿಸೋದು. ಅದಕ್ಕೆ ನಾಲಿಗೆ ಕಲಿಸೋದು. ಯಾವಾಗ ಯಾವ ಶಬ್ದ ಬಳಸಬೇಕು, ಇದು ಒಂದು ಸುಧಾರಿಸಿದರೆ ನಮ್ಮ ಕುಟುಂಬಗಳು, ನಮ್ಮ ಊರುಗಳು, ನಮ್ಮ ದೇಶ ನೋಡಬೇಕು ಎಷ್ಟು ಅದ್ಭುತ ಆಗ್ತದೆ. ಸುಮ್ಮನೆ ಇಂದ ಮನೆಗೆ ಹೋಗಿ ಪ್ರಯೋಗ ಮಾಡಿ. ದಿವಸ ಬಳಸೋದ್ರಾಗ ಒಂದು ಇದೊಂದು ಮತ್ತು ನಾಟಕ ಮಾಡ್ದಂಗೆ ಮಾಡಿದ್ರೆ ಅವ್ರಂತಾರೆ ಗೊತ್ತದ ಬಿಡು ಎಲ್ಲ, ಇಂದು ಯಾಕೋ ಬೇರೆ ಆಗಿದೆಯಲ್ಲ. ಅದು ಒಂದು ಕಲಾ. ಅದನ್ನು ಸಂತೋಷವಾಗಿ ಯಾವ ಶಬ್ದ ಬಳಸಬೇಕು ಅದನ್ನು ಕಲ್ಕೋಳು. ಇದು ಸತ್ಯಂ ವದ ಅಂದಿಲ್ಲ, ಸತ್ಯಮಪಿ ಅಪ್ರಿಯಂ ನ ಬ್ರೂಯಾ. ಸತ್ಯ ಇರಬೇಕು ಮಾತಿನಲ್ಲಿ, ಆದರೆ ಅಪ್ರಿಯ ಇರಬಾರದು. ಅದು ಏನು ಹೇಳ್ತದ, ಏನು ಆಡ್ತದ ಮಾತು, ಅದು ಖರೆ ಇರಬೇಕು. ಆ ಬಳಿಕ ಎರಡನೇದ್ದು ಮಾತು ಹೇಗರೆ ಇರಬಾರದು, ಮಧುರ ಇರಬೇಕು. ಇದು ದೇವರು ನಮಗೆ ಕೊಟ್ಟ ಒಂದು ಅವಯವ.
ಇಂಥ ಒಂದು ಅವಯವ ನಾಲಿಗೆ, ಇಂಥ ಅವಯವ ಕೈಗಳು, ಕಾಲುಗಳು, ಇಂಥ ದೇಹ, ಇದೆಲ್ಲವನ್ನ ರೂಪಿಸಿ ದೇವನು ನಮಗೆ ಹೊಂದಿಸಿದ. ಆದ್ದರಿಂದ ಈ ದೇಹವನ್ನ ನಾವು ಕೆಡಿಸಬಾರದು. ಕೆಡಿಸಬಾರದರ ಅರ್ಥ ಏನು ನೋಡಬೇಕು ಅದನ್ನೇ ನೋಡಬೇಕು, ಅತ್ತಲಿತ್ತ ಹೋಗದಂತೆ, ಸುತ್ತಿ ಸುಳಿದು ನೋಡದಂತೆ. ಇಲ್ಲ, ಎಷ್ಟು ಮಜಾ! ಹಾಗೆ ಚೆನ್ನಾಗಿ ಏನು ನೋಡಬೇಕೋ ನೋಡೋದು. ಯಾಕೆಂದರೆ ಇವೇನು ಸಾಮಾನ್ಯ ಅಲ್ಲ. ಅಂಥವೆಲ್ಲ ನಮಗೆ ದೊರೆತಾ ಬಂದಾಗ ಅವುಗಳ ಉಪಯೋಗ ನಾವು ಮಾಡಿ ನಮ್ಮ ಜೀವನವನ್ನು ಏನು ಮಾಡೋದು? ಶ್ರೀಮಂತ ಮಾಡೋದು. ಕೈಯಿಂದ ಚಲೋ ಕೆಲಸ ಮಾಡೋದು, ಕಾಲಿನಿಂದ ಚಲೋ ಕೆಲಸ ಮಾಡೋದು. ಕಾಲ ನಡ್ಯಾಕದಾವ, ಕಾಲ ಹೊಡ್ಯಾಕದಾವೆ, ಕಾಲ ತುಳ್ಯಾಕದಾವೆ ಹೇಳಿ? ಕಾಲ ನಡೆಯೋದು. ನಾವು ಅದನ್ನು ಕಾಲ ಬಳಸಿದ್ರೆ ನಮ್ಮನ್ನು ಗೌರಿ ಶಂಕರ ಶಿಖರಕ್ಕೆ ಏರಿಸ್ತಾವ. ಅಷ್ಟು ಕಾಲಿನಲ್ಲಿ ಸಾಮರ್ಥ್ಯ. ಎಂದ ಅವು ಪ್ರಾರಂಭ ಮಾಡಿದೋ ಸಾಯೋ ತಕ ನಮ್ಮನ್ನು ತಗೊಂಡು ತಿರುಗಾಡೋ ಕಾಲಿಗಳೇ. ಹೊರಬೇಕಲ್ಲ, ಮ್ಯಾಗಿಂದೆಲ್ಲ ಹೊರಬೇಕಲ್ಲ. ಎಲ್ಲ ಹೊತ್ಕೊಂಡು ಪಾಪ ಅವು ತಿರುಗಾಡ್ತಾವ. ಇಷ್ಟು ಮಾಡಿದರೂ ಸಹಿತ ಏನು ಹೆಂಗ ಕಾಲುಗಳು. ಸುಮ್ಮನೆ ವಿಚಾರ ಮಾಡಿ. ನಿಮ್ಮ ಮೋಟ್ರ್ ಇರ್ಬೋದು, ವಾಹನ ಇರ್ಬೋದು, ಕೋಟಿ ಖರ್ಚು ಮಾಡಿ ಒಂದು ವಾಹನ ತಗೊಂಡಿರ್ಬೋದು. ಎಲ್ಲಿ ತಕ ಹೋಗ್ತದೆ? ಎಲ್ಲಿ ತಕ ಹೋಗ್ತದೆ? ಅಡಿಗೆ ಮನೆಗೆ ಹೋಗ್ತದೆ? ಏನು ಬೆಡ್ರೂಮಿಗೆ ಹೋಗ್ತದೆ ಹೇಳಿ? ಅದು ಅಲ್ಲೇ ಗ್ಯಾರೇಜ್ದಾಗ ಅಥವಾ ಅದೇನೋ ಅಂತಿರಲ್ಲ, ಅದು ಅಲ್ಲೇ ಇರೋದು. ಅದು ಅಂಥದ ಇಳಿ ಅದು ವಾಹನ. ನಾ ಮುಂದೆ ಹೋಗೋದಿಲ್ಲ, ಇಳಿ ಇಲ್ಲಿ ಮೊದಲ. ಅವಾಗ ಕಾಲು ಹೇಳ್ತಾವ, ಅದನ್ನೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ತಂದು ಇನ್ನು ನನಗೇನೂ ಮಾಡೋದಿಲ್ಲ ನೀನು, ನಾನು ಅದೀನಿ ಅಂತ ನಿನಗೆ ಗೊತ್ತಿಲ್ಲ, ನಾನು ಒಂದಿಷ್ಟು ವಿಶ್ರಾಂತಿ ತಗೋತೀನಿ ಅಂತೂ ಇಳ್ಯಾಕ ಹೋದ. ಅವು ಕೆಲಸನೇ ಇಲ್ಲ, ಬಂದಾಗಿದೆ. ಎಲ್ಲಿ ವಿಚಾರ ಮಾಡಿ. ಗಾಡಿ ಏರಬೇಕಾದರೂ ಕಾಲ, ಗಾಡಿಯಿಂದ ಇಳಿಬೇಕಾದರೂ ಕಾಲ, ಎಲ್ಲರೇ ಕೆಲಸಕ್ಕೆ ಹೋಗಬೇಕಾದ್ರೆ ಕಾಲ. ಒಂದು ಕ್ಷಣ ಸಹಿತ ಕಾಲು ಬಿಟ್ಟು ನಮಗೇನೂ ಮಾಡೋಕ್ಕಾಗಲ್ಲ. ಪಾಪ ಅವು ಹೊತ್ತೇ ಹೊರ್ತಾವ. ಇವ 50 ಕಿಲೋ ಆದ, 60 ಕಿಲೋ ಆದ, ಇವಾಗೇನು ಭಾರ ಇಲ್ಲ. ಯಾಕೆ? ಇವ ತಲೆಯಾಗದಾನ, ತಲೆಗೆ ಭಾರ ಇರೋದಿಲ್ಲ. ತಲೆ ಭಾರ ಎಲ್ಲ ಇದು ಕಾಲಿನ ಮೇಲೆ, ಮೈ ಭಾರ ಎಲ್ಲ ಕಾಲಿನ ಮೇಲೆ. ಕಾಲುಗಳು ಹೊತ್ತು 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 ನೀನು ಬೇಕಾದಟ್ಟು ದಪ್ಪ ಆಗು, ನಾ ಬರ್ತೇನೆ, ಆಗು ತಕ ಬರ್ತೇನೆ, ಆ ಬಳಿಕ ಬಿಡ್ತೇನೆ. ಕಾಲುಗಳು ಮಾಡಬೇಕು ಮನುಷ್ಯ. ಇಂಥ ಕಾಲುಗಳನ್ನು ಕೊಟ್ಟ ದೇವರು, ಕೈಗಳನ್ನು ಕೊಟ್ಟ ದೇವರು, ಇಂದ್ರಿಯಗಳನ್ನು ಕೊಟ್ಟ ದೇವರು. ಯಾರೇ ಕೊಡಲಿ ಇಷ್ಟೆಲ್ಲ ಚಂದ ಮಾಡಿ ನಮಗೆ ಕೊಟ್ಟಾರ. ಇವುಗಳಲ್ಲಿ ಎಂಥೆಂಥ ಸಾಮರ್ಥ್ಯ ಅದ ಅನ್ನೋದನ್ನು ಮನುಷ್ಯನೇ ತಿಳಿದುಕೋ. ಅದಕ್ಕೆ ಬಸವಣ್ಣ ಹೇಳಿದರು, ಈ ದೇಹ ಅನ್ನೋದೇ ದೇವಾಲಯ. ಅಲ್ಲಿಲ್ಲೇ ಎನ್ನ ಕಾಲೇ ಕಂಬ, ಶಿರವೇ ಹೊನ್ನ ಕಳಸ, ದೇಹವೇ ದೇಗುಲ. ಎಷ್ಟು ಚಂದ ಹೇಳ್ಯಾರ. ಇದು ಒಂದು ದೇಹ ಅಂದ್ರೆ ಒಂದು ದೇಗುಲ, ದೇವ ನಿರ್ಮಾಣ ಮಾಡಿದ, ದೇವ ವಾಸಿಸುವ ದೇಗುಲ, ದೇವಾಲಯ.
ಇವೆಲ್ಲ ಚರಿಸುವ ದೇವಾಲಯಗಳು. ಎಷ್ಟು ಚಂದ ಹೇಳ. ಎನ್ನ ಕಾಲೇ ಕಂಬಗಳು, ಎನ್ನ ಸಿರವೇ ಹೊನ್ನ ಕಳಸ, ಎನ್ನ ದೇಹ ದೇಗುಲ. ಎಷ್ಟು ಅದ್ಭುತ! ಇಂಥ ದೃಷ್ಟಿ ಅದು ಬಹಳ ಮಹತ್ವದ್ದು. ಇದನ್ನು ದೇವರು ಕಟ್ಟಿಕೊಟ್ಟ ದೇವಾಲಯ ಅಂತ ನಾವು ಬಳಸಿಬಿಟ್ರೆ, ಇದು ಭಾವಿಸಿದರೆ, ಹಾಗೆ ಯೋಚಿಸಿದರೆ, ಆ ಭಾವನೆಯನ್ನು ಬೆಳೆಸಿಕೊಂಡ್ರೆ ಮುಂದೆ ಏನು ತಿನ್ನಬೇಕು ಗೊತ್ತಾಗ್ತದೆ. ದೇಹ ಇದು ದೇವಾಲಯ ಆದ ಬಳಿಕ ಏನು ಒಳಗೆ ಒಯ್ಯಬೇಕು ಗೊತ್ತಾಗ್ತದೆ. ಏನು ಒಯ್ಯಬೇಕು ಹೇಳಿ? ಹಣ್ಣ ಹಂಪ್ಲ ಒಯ್ಯಬೇಕು. ತೀರಾ ಅಂಥವಿಂಥವೆಲ್ಲ ಒಳಗೆ ಒಯ್ತಾರೆ. ಅಂಥವಿಂಥವಂದ್ರೆ ಗೊತ್ತಾಗ್ಯದ. ಒಯ್ಯಬಾರದ್ದೆಲ್ಲ ಒಳಗೆ ಒಯ್ತಾರೆ. ಸಿಕ್ಕದ್ದೆಲ್ಲ ಒಳಗೆ ಒಯ್ಯಕ್ಕೆ ಹತ್ತಿದ್ರೆ ಅದು ಗೋಡಾವನ ಆಗ್ತದೆ ಅಷ್ಟೇ, ದೇವಾಲಯ ಆಗೋದಿಲ್ಲ. ದೇವರು ದೇವಾಲಯ ಕಟ್ಟಿದ. ದೇವರು ದೇವಾಲಯ ಕಟ್ಟಿದ, ನಾವು ಅದನ್ನು ಗೋಡಾವನ ಮಾಡಿದೆ. ಗೋಡಾವನ ಅಂದ್ರೆ ಗೊತ್ತಾಗ್ತದಲ್ಲ, ಅದು ಇಂಗ್ಲೀಷ. ಗೋ ಡೌನ್ ಅರ್ಥ ಎರಡದು. ಗೋಡಾವನ್ ಅಂದ್ರೂ ಒಂದು ಬೇರೆ, ಗೋ ಡೌನ್ ಅಂದ್ರು. ನೀನು ಹಾದಿ ಅಂತ. ಏನ್ರ ಇದನ್ನು ಗೋಡಾವನ್ ಮಾಡದೆ ಹೋಯ್ತು, ಜೀವನದ ವೈಭವ ಹೋಯ್ತು. ನಾ ಬೇಕಾದ್ದು ಮಾಡ್ತೀನಿ ಅಂತಾರೆ. ನನ್ನ ರೊಕ್ಕ ನಾ ಬೇಕಾದ್ದು ಮಾಡ್ತೇನೆ ಅಂತ. ಹೌದು, ನಿನ್ನ ರೊಕ್ಕ ಶರೀರ ಮಾಡಿದವ್ರದ್ದು ಒಂದಿಷ್ಟು ಲಕ್ಷ ಕೊಡೋದು. ಯಾಕೆ ಮಾಡಿದರು, ಹೇಗೆ ಮಾಡಿದರು, ಶರೀರ ಏನದ, ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಅದಕ್ಕೆ ಕೊಟ್ಟಾರ. ಸಿಕ್ಕದ್ದೆಲ್ಲ ಮಾಡೋದಕ್ಕೆ ಕೊಟ್ಟಿಲ್ಲ ಶರೀರ. ಅದನ್ನು ದೇವಾಲಯವನ್ನಾಗಿ ಬಳಸಬೇಕು. ಹಾಗೆ ಬಳಸಬೇಕು. ಅದಕ್ಕೆ ಅದನ್ನು ಹೆಂಗಿಡಬೇಕು? ದೇವಾಲಯ ಆದ ಬಳಿಕ ನಮ್ಮ ಮಂದಿ ದೇಹ ಅಲ್ಲ, ನಮ್ಮದು ದೇವಾಲಯನೇ, ಅವ್ರದ್ದು ದೇವಾಲಯನೇ. ನಮ್ಮ ದೇವಾಲಯ ನಾವು ಸ್ವಚ್ಛ ಇಟ್ಕೋ. ನಮ್ಮ ದೇವಾಲಯದತ್ತ ನೋಡುವ ದೃಷ್ಟಿಕೋನ ಬಹಳ ಶುದ್ಧವಾಗಿರಬೇಕು. ಇದರೊಳಗೆ ದೇವರಿದಾನ. ದೇವರು ಕಟ್ಟಿದ ಸುಂದರ ದೇವಾಲಯ. ಆ ಭಾವ ಬಂತು ಅಂದರೆ ಏನು ಕುಡಿಬೇಕು ಅದನ್ನೇ ಕುಡಿತಾನ, ಏನು ತಿನ್ನಬೇಕೋ ಅದನ್ನೇ ತಿಂತ. ಗೊತ್ತಾಗ್ತದಲ್ಲ, ಏನು ತಿನ್ನಬೇಕು ಅದನ್ನೇ ತಿಂತ. ದೇವಾಲಯ ದೇವಾಲಯ. ಇನ್ನು ಮಧು ನಿಲಯ. ಮಧು ಅಂದ್ರೆ ಕುಡಿಯೋದು. ಅದರ ನಿಲಯ ಮಾಡಿಬಿಟ್ರೆ ಅದು ನಮಗೇನು ಮಾಡಬೇಕು ಅದು ಮಾಡ್ತದೆ. ಅದನ್ನು ದೇವ ನಿಲಯ ಬಿಟ್ಟು ಮಧು ನಿಲಯ ಮಾಡಿದರೆ ಇದು ಹೋಗ್ತದೆ. ಅಲ್ಲಿಂದ ಏನರೇ ಮಾತಾಡ್ತೇವಿ, ಹಂಗರೇ ಇರ್ತೀವಿ, ಏನರೇ ಆಗ್ತದೆ. ಗದ್ದಲ ಆಗ್ತದೆ, ಜೀವನೆಲ್ಲ ಹೊಲಸಾಗಿ ಹೋಗ್ತದೆ. ಆದ್ದರಿಂದ ಇದು ದೇವಾಲಯ ಅಂತ ಭಾವಿಸು.